ಈಗ ಒಂದು ಈ ಜಿಲ್ಲೆಗೂ ಅನ್ಯಾಯ ಆಗಿದೆ, ವಿಶೇಷವಾಗಿ ನನ್ನ ಕ್ಷೇತ್ರಕ್ಕೂ ಅನ್ಯಾಯ ಆಗಿದೆ. ಯಾಕಂದರೆ ಸ್ವತಂತ್ರ ಬಂದು 80 ವರ್ಷ ಆಯಿತು. ಇಡೀ ಡಿಸ್ಟಿಕಲ್ಲಿ ಎಲ್ಲ ಕ್ಷೇತ್ರನೂ ಸಚಿವರನ್ನು ಕಂಡಿದೆ. ಆದರೆ ಬಾಗೇಪಲ್ಲಿ ಕ್ಷೇತ್ರ ಅತ್ಯಂತ ಹಿಂದುಳಿದ ತಾಲೂಕಿಗೆ ಇದುವರೆಗೂ ಒಂದು ಸಲ ಕೂಡ ಸಚಿವರಾಗದೇ ಇರೋದಕ್ಕೆ ನನಗೆ ನೋವಿದೆ. ಕೆಲವು ಕಾರಣಗಳಿರ್ಬೋದು. ಮೊದಲು ಸರ್ಕಾರ ಇದ್ದಾಗ ಅಲ್ಲಿ ಶಾಸಕರು ಇರ್ತಾಯಿಲ್ಲ, ಅಲ್ಲಿ ಶಾಸಕರಿದ್ದಾಗ ಇಲ್ಲಿ ಸರ್ಕಾರ. ಈಗೆಲ್ಲ ಕಾಲ ಕೂಡಿ ಬಂದಾಗಲೂ ಕೊಡದೇ ಇರೋದು ತುಂಬ ನನಗೆ ಬೇಸರನಾಗಿದೆ, ನೋವಾಗಿದೆ. ಯಾಕಂದರೆ ನಾನು ಪಕ್ಷಕ್ಕೆ ಎಷ್ಟು ನಿಷ್ಠೆಯಾಗಿದ್ದೀನಂದರೆ, ತಮಗೆಲ್ಲ ಗೊತ್ತು, ಬಿ ಜೆ ಪಿಯವರು ಆಪರೇಷನ್ ಕಮಲ ಮಾಡಿದಾಗ ಈ ಭಾಗದ ನನ್ನ ಸ್ನೇಹಿತ ಡಾಕ್ಟರ್ ಸುಧಾಕರ್, ಈಗಿನ ಲೋಕಸಭಾ ಸದಸ್ಯರು, ನನಗೆ ಪಾಪ ಸುಮಾರು ಸಲ ನನಗೆ ಹೇಳಿದರು, ರೆಡ್ಡಿಯವರೇ ಬಂದುಬಿಡಿ, ಇಬ್ಬರು ಜೊತೆಯಲ್ಲಿದ್ದೀವಿ, ನೀವು ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಾಗಿ ನಾನು ಕೋಲಾರಕ್ಕೆ ಉಸ್ತುವಾರಾಗ್ತೀನಿ, ಬನ್ನಿ ಅಂದರು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಪಕ್ಷದಲ್ಲಿ ನಿಷ್ಠೆಯಾಗಿರಬೇಕು, ಯಾವತ್ತು ಪಕ್ಷಕ್ಕೆ ನಿಷ್ಠೆ ಯಾವತ್ತಾದರೂ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೆ. ಆದರೆ ಯಾಕೋ ನನಗೆ ಪಕ್ಷ, ನಾನು ತೋರಿಸಿದ ನಿಷ್ಠೆ ನನಗೆ ಪಕ್ಷ ತೋರಿಸ್ತಾ ಇಲ್ಲ ಅಂತ ಬೇಸರ ಇದೆ. ಆದ್ದರಿಂದ ನಾನು 3 ದಿನದಿಂದ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ. ಕಾರಣ, ನನ್ನ ಕೈಯಲ್ಲಿ ನಮ್ಮ ಜನತೆಗೆ ಆನ್ಸರ್ ಕೊಡೋಕ್ಕಾಗ್ತಾ ಇರಲಿಲ್ಲ. ನಾನು ನಮಗೆ ಮುಖ್ಯಮಂತ್ರಿಗಳು ಮಾತು ಕೊಟ್ಟಿದ್ದಾರೆ, ಈ ಸಲ ಆಗ್ತೀನಿ ಅನ್ನೋ ಮಾತಲ್ಲಿದ್ದೆ. ಅದರಲ್ಲೂ ನನಗೂ ಮೊದಲನೇದಾಗಿ ಇಂಡಿಪೆಂಡೆಂಟಾಗಿ ಗೆದ್ದಾಗ ಒಂದೇ ತಿಂಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಸೇರಿಕೊಂಡು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದೆ. ಕಾಂಗ್ರೆಸ್ ಪಕ್ಷ ಯಾವುದು MLC ಆಗಲಿ ರಾಜ್ಯಸಭೆ ಆಗಲಿ ಯಾರಿಗೆ ಮತ ಹಾಕೊಂಡು ಅವ್ರಿಗೆ ಹಾಕಿದ್ದೀನಿ. ಕೊಯ್ಲೇಷನ್ ಗೌರ್ಮೆಂಟ್ ಇದ್ದಾಗ ನನಗೆ ಒಂದು ನಿಗಮ ಕೂಡ ಕೊಟ್ಟರು. ಆವತ್ತು ನನಗೆ ಬೇಡ, ಬೇರೆಯವ್ರಿಗೆ ಕೊಡಿ, ನನಗೆ ಮುಂದಿನ ದಿವಸದಲ್ಲಿ ನನಗೆ ಒಂದು ಸಚಿವ ಸ್ಥಾನ ಕೊಡಿ, ನನ್ನ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಕೋಬೇಕು, ನನಗೇನು ಬೇಕಾಗಿಲ್ಲ ಅಂತ ಮಾತಲ್ಲಿದ್ದೀನಿ. ಮೊನ್ನೆ ಫಸ್ಟ್ ಟೈಮು 2023ರಲ್ಲಿ ಸಚಿವ ಸಂಪುಟ ಆದಾಗ ಕೊಡ್ತೀವಿ ಅಂತ ಮಾತು ಕೊಡ್ತಾ ಬಂದರು. ಕೊನೆಗೆ ಡೆಲ್ಲಿಗೆ ಕರೆದು, ಇಲ್ಲ ಸೆಕೆಂಡ್ ಟೈಮ್ 2 ವರ್ಷಕ್ಕೆ ರೀಸಫಲ್ ಮಾಡ್ತೀವಿ, ಖಂಡಿತ ಹಾಕ್ಕೊಡ್ತೀವಿ ಅಂದರು. ಆಗಲೂ ಕೊಡಲಿಲ್ಲ. ನಿಗಮ ಕೊಟ್ಟರು, ನಿಗಮ ನಾನೇ ಬೇಡ ಅಂತ ವಾಪಸ್ ಕೊಟ್ಟೆ. ಇಷ್ಟೆಲ್ಲ ಆದಮೇಲೆ ಮಾಧ್ಯಮ ನಿಮಗೆ ಕೇಳ್ತೀನಿ, ನನಗೆ ಅನ್ಯಾಯ ಆಗಿದೆಯಾ ಕಾಂಗ್ರೆಸ್ ಬಂದು? ಇಲ್ಲ ನೀವೇ ಹೇಳಿ. ನನ್ನ ಫಾಲೋವರ್ಸ್ ನಿನ್ನೆ ನಾನೇ ಹೇಳಿದೆ, ಬೇಡಪ್ಪ ಬಂದೆಲ್ಲ ಸಾರ್ವಜನಿಕ ತೊಂದರೆ ಕೊಡೋದು ಬೇಡ, ಪಾಪ ಎಲ್ಲರಿಗೂ ತೊಂದರೆ ಆಗುತ್ತೆ ಬಂದಿಂದ ಅಂತ ಹೇಳಿದೆ. ಆದರೂ ಅವ್ರು ಕೇಳಲಿಲ್ಲ. ನಾನು ಇನ್ನಂತ ಎಲ್ರಿಗೂ ಬೇಡ ಅಂತ ಹೇಳ್ಬಿಟ್ಟೆ. ನಾನು ಇದುವರೆಗೂ ಹೋಗೇ ಇಲ್ಲ ನನ್ನ ಕ್ಷೇತ್ರಕ್ಕೆ. ಆದ್ದರಿಂದ ಈಗ ನಾನು ತರಲಿ ಆ ಬಂದನ್ನು ಕಾಲ್ ಆಫ್ ಮಾಡ್ತೀನಿ. ನಾನು ಯಾವುದೇ ರೀತಿಯಲ್ಲಿ ಜನಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಪಾಪ ಅವ್ರಿಗೆ ಆ ಬಂದು ಕಾಲ್ ಆಫ್ ಮಾಡ್ತೀನಿ. ಈಗ ನಾನು ರಾಜೀನಾಮೆ ಕೊಡ್ತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನನಗೆ ಬೇಸರ ಆಗಿದೆ ಅಂತ ಹೇಳಿದ್ದೀನಿ. ನಾನು ನಿಮ್ಮ ಮುಖಾಂತರ DK ಮಾನ್ಯ ಮುಖ್ಯಮಂತ್ರಿ ವಿನಂತಿ ಮಾಡ್ತೀನಿ, ನನಗೆ ಸಚಿವ ಸ್ಥಾನ ಕೊಡಲಿಲ್ಲ, ಅದು ಮುಗಿದ ಅಧ್ಯಾಯ. ಅಟ್ಲೀಸ್ಟ್ ನನ್ನ ಕ್ಷೇತ್ರಕ್ಕೆ ಹೆಚ್ಚಿಗೆ ಅನುದಾನ ಕೊಟ್ಟು ಆ ಭಾಗವನ್ನು ಡೆವಲಪ್ಮೆಂಟ್ ಮಾಡಲಿ ಅಂತ ನಿಮ್ಮ ಮುಖಾಂತರ ನಾನು ಕೇಳ್ತೀನಪ್ಪ. ಅಷ್ಟೇ. ನಾನು ಬಿಟ್ಟಂಗೆ, ನನಗಿನ್ನಾಗಲ್ಲ ಅಂತ ನನಗೆ ಗೊತ್ತು. ನಾನು ಆಸೆ ಬಿಟ್ಟಿದ್ದೀನಿ. ಸರ್ ನೋಡೋಣ ಸರ್, ಇದು ರಾಜಕೀಯ ಇದು. ಆ ಕಾಲಕ್ಕೆ ನೋಡೋಣ. ಯಾಕಂದರೆ ಅದನ್ನು ಈಗಲೇ ಮಾತನಾಡೋದು ತಪ್ಪಾಗುತ್ತೆ. ನನಗಂತೂ ಅಟ್ಲೀಸ್ಟ್ ನಮ್ಮ ಬಾಗೇಪಲ್ಲಿ ಬಡ ಜನತೆ ಅಟ್ಲೀಸ್ಟ್ ಆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಆ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಲಿ ಅಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ ಅಷ್ಟೇ. ಸರ್ ಯಾರು ನಿಂತರು ಯಾರು ನಿಲ್ಲಿಲ್ಲ ಅಂತ ನನಗೇ ಗೊತ್ತಾಗ್ತಾ ಇಲ್ಲ. ಯಾಕೆ ಹಿಂದಿನ ದಿವಸ ತನಕ ನನ್ನ ಹೆಸರಿತ್ತು ಅಂತ ನನಗೂ ಅಲ್ಲಿನ ಮೂಲಗಳು ಗೊತ್ತು. ಯಾಕೆ ಲಾಸ್ಟ್ ಮಿನಿಟಲ್ಲಿ ನನ್ನ ಹೆಸರು ತೆಗೀತು ಅಂತ ನನಗೆ ಗೊತ್ತಿಲ್ಲ. ಅದರಿಂದ ಯಾರು ನನಗೆ ನ್ಯಾಯ ಮಾಡಿದ್ರು, ಯಾರು ಅನ್ಯಾಯ ಮಾಡಿದ್ರು ನಾನು ಹೇಳೋಕ್ಕೋಗಲ್ಲ. ಬಟ್ ಎಂಟೈರ್ ಹೈಕಮಾಂಡ್ ನನಗೆ ಸಚಿವ ಸ್ಥಾನ ಕೊಡೋದು ಅನ್ಯಾಯ ಮಾಡಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಂತೇನಿಲ್ಲ, ನಾನು ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ. ನಾನು ಇವತ್ತು ಸಿದ್ದರಾಮಯ್ಯ ಅಂತಲ್ಲ, DK ಶಿವಕುಮಾರ್ ಅಂತಲ್ಲ, ಎಲ್ಲರ ಜೊತೆ ನಾನು ಚೆನ್ನಾಗಿದ್ದೀನಿ. ಆ ಪ್ರಶ್ನೆ ನನಗಂತೂ ಉದ್ಭವ ಆಗೋದಿಲ್ಲ. ನಾನು DK ಶಿವಕುಮಾರ್ ಹತ್ರನೂ ಚೆನ್ನಾಗಿದ್ದೀನಿ, 2020ರಿಂದಲೂ ಜೊತೆಯಲ್ಲಿದ್ದೀನಿ, ಈಗಲೂ ಜೊತೆ. ಸಿದ್ದರಾಮಯ್ಯನ ಹತ್ರ ಇಬ್ಬರನ್ನು ನಾನು ಏನೇ ಫಂಕ್ಷನ್ ಇಬ್ಬರನ್ನೂ ಕರಿತೀನಿ, ಇಬ್ಬರಿಗೂ ಸಮಾನವಾದಂಥ ಇದು ಮಾಡ್ತೀನಿ. ನನ್ನಲ್ಲಿ ಅವ್ರಿಗೂ ಆ ಭೇದ ಭಾವ ಹಂಗಿಲ್ಲ. ಏನಾಯಿತು ಹೈಕಮಾಂಡಲ್ಲಿ ಜಾತಿ ಲೆಕ್ಕಾಚಾರಗಳಾಗೋ ತಪ್ಪಿದೆ ವಿನಃ ಬೇರೆ ಇಂಟೆನ್ಷನ್ಲಿ ನನಗೆ ಕೊಡಬಾರ್ದು ಅಂತೇನು ಕೊಟ್ಟಿಲ್ಲ ಅಂತ ನನ್ನ ಭಾವನೆ.